ಬಹುಜನ ಸುಖಾಯ ಬಹುಜನ ಹಿತಾಯ ಗಣಕರಂಗರಿ ಧಾರವಾಡ ಆಯೋಜಿಸಿರುವ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ 133ನೇ ಜಯಂತಿಯ ಪ್ರಯುಕ್ತ ಆಯೋಜಿಸಿರುವ ಭಾರತ ಭಾಗ್ಯವಿಧಾತ ಎಂಬ ಶೀರ್ಷಿಕೆಯಡಿಯ ಲೇಖನ ಸ್ಪರ್ಧೆ. ನಾನು ಶ್ರೀಮತಿ ಮಾಧುರಿ ಎಸ್.ಕೆ. ಬೀದರ್ನಿಂದ. ನನ್ನ ಲೇಖನದ ಶೀರ್ಷಿಕೆ ಮಾತೃಹೃದಯಿ ಬಾಬಾ. ನನ್ನ ದೇಶ ಭಾರತ, ನಾವು ಭಾರತೀಯರು ಭಾರತ ಮಾತೆಯ ಮಡಿಲ ಹೂಗಳೆಂದು ಎದೆಯುಬ್ಬಿ ಹೇಳುತ್ತೇವೆ. ಈ ಭಾರತದ ಪುಣ್ಯಭೂಮಿಯ ಮಣ್ಣಿನಲ್ಲಿ ಜನಿಸಿದ ನಾವೇ ಧನ್ಯರು. ಈ ಪವಿತ್ರ ಮಾತೆಯ ಮಡಿಲಲ್ಲಿ ಅರಳಿದ ಸುಗಂಧ ಪುಷ್ಪಗಳು ಒಂದೇ ಎರಡೇ. ಬುದ್ಧ, ಬಸವ, ಗಾಂಧಿ, ಸುಭಾಷ್, ವಿವೇಕ, ಅಂಬೇಡ್ಕರ ಹೀಗೆ ಹೇಳುತ್ತಾ ಸಾಗಿದರೆ ಹನುಮನ ಬಾಲದಂತೆ ಬೆಳೆಯುತ್ತಲೇ ಹೋಗುವುದು. ಈ ಮಾತೆಯ ಕೀರ್ತಿ ದಶದಿಕ್ಕುಗಳಲ್ಲಿ ಹರಡುವಂತೆ ಮಾಡಿದವರು, ಮಾಡುತ್ತಿರುವವರು ಅನೇಕರು, ಅಗಣಿತರು. ನಾವಿಂದು ಭವ್ಯ ಭಾರತದ ಪ್ರಜೆಗಳಾಗಿ ಅತ್ಯಂತ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿಯ ಜೀವನ ನಡೆಸುತ್ತಿರುವುದಕ್ಕೆ ನಮ್ಮ ಭಾರತದ ಭಾಗ್ಯ ವಿಧಾತನಾಗಿರುವ ಬಾಬಾ ಸಾಹೇಬರೇ ಕಾರಣಕರ್ತರು. ಸಾಗರದಷ್ಟು ಸಾಧಿಸಿರುವ ಬಾಬಾ ಸಾಹೇಬರ ಬಗ್ಗೆ ಸ್ವಲ್ಪವೇ ಬರೆಯುವುದು ತುಸು ಕಷ್ಟವೇ ಅಲ್ಲವೇ? ಆದರೂ ಕೊಡದಲ್ಲಿ ಕಡಲು ತುಂಬುವ ಪ್ರಯತ್ನ, ಹೌದಲ್ವಾ? ರಾಮ್ಜಿ ಸಕ್ಪಾಲರ ಉದರದಲ್ಲಿ ಜನಿಸಿದ ಭೀಮಕಾಯವನ್ನೇ ಪಡೆದಿದ್ದರು. ಮಲತಾಯಿಯ ಸಹಾಯ ಬೇಡದೆ ಸೋದರತ್ತೆಯ ಸಲುಗೆಯಲ್ಲಿ ಬೆಳೆದರು. ಅತ್ಯಂತ ಬುದ್ಧಿವಂತ, ಸಂಸ್ಕಾರಯುತ, ಧೀಮಂತ ನಾಯಕ. ಬಡತನ ಉಂಡರು, ಅವಮಾನಗಳ ಮಳೆಗರೆದರೂ, ಅನಾರೋಗ್ಯ ಬೆನ್ನು ಬಿಡದಿದ್ದರೂ ಓದು ಬಿಡಲಿಲ್ಲ. ಸಾಧಿಸುವ ಛಲ ಸಾಯಲಿಲ್ಲ. ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಪದವಿಗಳನ್ನು ಪಡೆದ ಮಹಾಮೇಧಾವಿ, ಸಂವಿಧಾನ ಶಿಲ್ಪಿ, ಭಾರತದ ಭಾಗ್ಯ ವಿಧಾತರು. ಹಾಗಾಗಿಯೇ ಅಂಬೇಡ್ಕರ್ ಅವರು ಒಬ್ಬ ಶ್ರೇಷ್ಠ ಚಿಂತಕ, ದಾರ್ಶನಿಕ, ಕ್ರಾಂತಿಕಾರಿ, ನ್ಯಾಯಶಾಸ್ತ್ರಜ್ಞ, ಪ್ರಖರ ಬರಹಗಾರ, ಸಾಮಾಜಿಕ ಕಾರ್ಯಕರ್ತ, ವಿಮರ್ಶಕ ಅಲ್ಲದೆ ಮಾತೃಹೃದಯವುಳ್ಳ ಮಮತಾಮಯಿ ಮಾತೆಯಾಗಿದ್ದರು ಎನ್ನುವುದರಲ್ಲಿ ಎರಡನೇ ಮಾತೇ ಇಲ್ಲ. ಏಕೆಂದರೆ ಭಾರತ ಮಾತೆಯ ಹಣೆಬರಹವೇ ಬದಲಾಯಿಸಿದ ಭಾಗ್ಯವಿಧಾತರು. ಹೇಗಂತೀರಾ? ತಾಯಿ ತನ್ನ ಮಕ್ಕಳಿಗೋಸ್ಕರ ಎಷ್ಟೆಲ್ಲ ನೋವು, ದುಃಖ, ಅವಮಾನ, ಕಷ್ಟಗಳು ಸಹಿಸುವಂತೆ ಅಂಬೇಡ್ಕರ್ ಅವರು ಸಹ ದೀನರ, ದಲಿತರ, ಹಿಂದುಳಿದವರ, ತುಳಿತಕ್ಕೊಳಗಾದವರ ಸಲುವಾಗಿ ಬಹಳಷ್ಟು ಶ್ರಮಿಸಿ ಸಮಾನತೆ, ಸಹೋದರತೆ, ಸ್ವಾತಂತ್ರ್ಯ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನು, ಪ್ರಪಂಚದಲ್ಲಿಯೇ ಸರ್ವಶ್ರೇಷ್ಠವಾದ ಅತ್ಯಂತ ದೊಡ್ಡದಾದ ಸಂವಿಧಾನ ಬರೆದು ಅವರ ಮಾತೃಹೃದಯ ಅನಾವರಣಗೊಂಡಿದೆ ಎಂದರೆ ತಪ್ಪಾಗಲಾರದು, ಹೌದಲ್ವಾ? ವಿಶೇಷವಾಗಿ ಮಹಿಳಾಪರ ಕಾಳಜಿಯಂತೂ ಎದ್ದು ಕಾಣುತ್ತದೆ. ಪ್ರಾಚೀನ ಭಾರತದಲ್ಲಿ ಮಹಿಳೆಯರ ಸ್ಥಾನ ಉನ್ನತವಿತ್ತು. ಆದರೆ ಕ್ರಮೇಣ ಬರಬರುತ್ತಾ ಹೆಣ್ಣು ಕೇವಲ ಭೋಗದ ವಸ್ತುವಾಗಿ ನಿರ್ದಿಷ್ಟ ಉದ್ದೇಶ ಪೂರೈಸುವುದು ಅವಳ ಬದುಕಾಗಿತ್ತು. ಅವಳು ಪುರುಷರಿಗೆ ಸಮಾನವಿಲ್ಲ. ಅವಳಿಗೆ ಯಾವುದೇ ಹಕ್ಕಿರಲಿಲ್ಲ. ಸ್ವತಂತ್ರ ಕನಸಾಗಿತ್ತು. ಪುರುಷರ ಇಚ್ಛೆ ಪೂರೈಸುವ, ಮಕ್ಕಳನ್ನು ಹೇರುವ ಯಂತ್ರವಾಗಿದ್ದಳಷ್ಟೇ. ಅವಳ ಭಾವನೆಗೆ, ಬಯಕೆಗೆ, ಕನಸಿಗೆ ಜಾಗವೇ ಇರಲಿಲ್ಲ. ಈ ಪುರುಷ ಪ್ರಧಾನ ಸಮಾಜದಲ್ಲಿ ಅವಳ ಅಸ್ತಿತ್ವವೇ ಇರಲಿಲ್ಲ ಎಂದರೆ ತಪ್ಪಾಗದು. ಆದರೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಮೂಕನಾಯಕ ಮತ್ತು ಬಹಿಷ್ಕೃತ ಭಾರತ ಪತ್ರಿಕೆಗಳಲ್ಲಿ ಮಹಿಳಾ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಿದ್ದರು. ಅವರಿಗೆ ಅನೇಕ ಸೌಲಭ್ಯಗಳು ಒದಗಿಸುವುದಕ್ಕಾಗಿ ಹಗಲಿರುಳು ದುಡಿದರು. ವೇತನ ಸಹಿತ ಹೆರಿಗೆ ಭತ್ಯೆಯ ರಜೆ ನೀಡಲು ಸೂಚಿಸಿದರು. ಅಲ್ಲದೆ ಮದುವೆಯಾದ ಹೆಣ್ಣು ಗಂಡನ ಪಕ್ಕ ಸರಿಸಮಾನ ನಿಲ್ಲಬೇಕೇ ಹೊರತು ದಾಸಿಯಂತಲ್ಲ ಎಂದು ಹೇಳಿದರು. ಸ್ತ್ರೀಯರಿಗೆ ಶಿಕ್ಷಣ ಪಡೆಯುವ ಅವಕಾಶ ನೀಡಿದ್ದರು. ಜಾತಿಯಾಧಾರಿತ ಕಟ್ಟುನಿಟ್ಟಿನ ಶ್ರೇಣೀಕೃತ ಸಮಾಜದ ವ್ಯವಸ್ಥೆಯಲ್ಲಿ ನರಳುತ್ತಿರುವ ಏಕೈಕ ಜೀವವೆಂದರೆ ಅದು ಮಹಿಳೆ. ಹಾಗಾಗಿ ಅವಳ ಮುಕ್ತಿಗಾಗಿ ಬಹಳ ಪರಿಶ್ರಮಿಸಿದರು. ಜೊತೆಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಿ ಎಂದು ಹೇಳಿದ್ದರು. ಭಾರತಕ್ಕೆ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನು, ಸಂವಿಧಾನವನ್ನು ನೀಡಿರುವ ಮಹಾನ್
ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಭಾರತದ ಮತ್ತು ಭಾರತೀಯರ, ದೀನರ, ದಲಿತರ, ಸ್ತ್ರೀಯರ, ದುರ್ಬಲರ ಪರವಾಗಿ ನಿಂತರಲ್ಲದೆ ಶಿಕ್ಷಣ, ಸಂಘಟನೆ, ಹೋರಾಟವೆಂದರು. ಸಮಾಜದ ಅಭಿವೃದ್ಧಿ, ಆರ್ಥಿಕ, ನೈತಿಕ, ಧಾರ್ಮಿಕ, ರಾಜಕೀಯ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಬ್ಬರ ಒಳಿತಿಗಾಗಿ ಹಗಲಿರುಳು ದುಡಿದಿರುವ ಭಾರತದ ಭಾಗ್ಯವಿಧಾತ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರೇ ಆಗಿದ್ದಾರೆ. ಸ್ವತಂತ್ರತೆ, ಸಮಾನತೆ, ಸಹೋದರತೆ, ಪ್ರಜಾಸತ್ತಾತ್ಮಕ ಗಣರಾಜ್ಯ ನೀಡಿದ ಅಂಬೇಡ್ಕರ್ ಅವರು ಜೀವಮಾನದುದ್ದಕ್ಕೂ ಮಾನವೀಯ ಸಿದ್ಧಾಂತಕ್ಕಾಗಿಯೇ ಜನರನ್ನು ಪ್ರೇರೇಪಿಸಿದರು. ನಿಸ್ಸಂದೇಹವಾಗಿ ಅವರ ಈ ಮಾನವೀಯ ಸಿದ್ಧಾಂತಗಳು ಇಂದಿಗೂ ಪ್ರಸ್ತುತವಾಗಿವೆ ಮತ್ತು ಸದಾಕಾಲ ಇರುತ್ತವೆ. ಇಂತಹ ಮಹಾನ್ ರತ್ನವನ್ನು ಪಡೆದ ಭಾರತೀಯರಾದ ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಇದು ಭೀಮನ ಮಾತೃಮುಖವಷ್ಟೇ. ಅವರ ರಾಜಕೀಯ ಜ್ಞಾನ, ಸಾಮಾಜಿಕ ಸುಧಾರಣೆ, ಓದುವ ಹಂಬಲ, ಕಾನೂನು ಮಂತ್ರಿಯಾಗಿ ಮಾಡಿರುವ ಸಾಧನೆ, ಜ್ಞಾನದ ದಾಹ, ಬಡವರ ಪರ ನಿಲುವು, ಬೌದ್ಧ ಧರ್ಮ ಸ್ವೀಕಾರ ಹೀಗೆ 10 ಹಲವು ಮಾನವೀಯ ಮುಖಗಳು ಭೀಮ ಒಬ್ಬ ವ್ಯಕ್ತಿಯಲ್ಲ, ಅದಮ್ಯ ಶಕ್ತಿ ಎಂದು ಬತ್ತದ ಚೈತನ್ಯ. ಇಂತಹ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಭಾರತ ಮಾತೆಯ ಉದರದಲ್ಲಿ ಜನಿಸಿದ ಮಹಾನ್ ರತ್ನ. ಈ ರತ್ನದ ಹೊಳಪು ರವಿಚಂದ್ರ ಇರುವವರೆಗೆ ಹೊಳೆಯುತ್ತಲೇ ಇರುತ್ತದೆ. ಸರ್ವದೃಷ್ಟಿಯಿಂದಲೂ ಯೋಚಿಸಿದಾಗ ನಿಜವಾದ ಭಾರತದ ಭಾಗ್ಯವಿಧಾತ ನಮ್ಮೆಲ್ಲರ ಭೀಮ. ಜೈ ಭೀಮ್, ಜೈ ಭೀಮ್.